ಒಂದ್ ಕಡೆ ಗೃಹಲಕ್ಷ್ಮಿಯರಿಗೆ 24ನೇ ಕಂತಿನ ಹಣ ಬಿಡುಗಡೆ ಮುಖೇನವಾಗಿ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಇದೇನು ಖುಷಿ ವಿಚಾರ. ಆದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಕಥೆ ಏನು ಅಂತ ಕೆಲವರು ಪ್ರಶ್ನೆ ಮಾಡ್ತೀರಾ. ಇದೇನು ಶುಭ ಸುದ್ದಿ, ಆದ 2 ತಿಂಗಳದ ಕಥೆ ಏನು ಅಂತ ಹೇಳ್ಕೊಂಡು ಬನ್ನಿ ಇದ್ರ ಸಂಬಂಧಪಟ್ಟ ಹಾಗಿನ ಡೀಟೇಲ್ಸ್ ನೋಡ್ಕೊಂಬೋಣ. ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಮುಂದಿನ ವಾರ ಗೃಹಲಕ್ಷ್ಮಿ 24ನೇ ಕಂತು ಬಿಡುಗಡೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಕಥೆ ಏನು? ಗೃಹಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲೊಂದು. ಚಳಿಗಾಲ ಅಧಿವೇಶನದಲ್ಲಿ ಭಾರೀ ಗದ್ದಲ, ಹಂಗಾಮಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಟ್ಟು ಬೇರೆ ತಿಂಗಳಿನ ಹಣ ಹಾಕಿದ್ದಾರೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡಿತ್ತು. 5,000 ಕೋಟಿ ಎಲ್ಲಿ ಹೋಯಿತು ಅಂತ ಬಿಜೆಪಿ ಪ್ರಶ್ನಿಸಿತ್ತು. ಸದನದಲ್ಲಿ ತಪ್ಪು ಮಾಹಿತಿ ಕೊಟ್ಟು ಸಚಿವೆ ಹೆಬ್ಬಾಳ್ಕರ್ ಪೇಚಿಗೆ ಸಿಲುಕಿದ್ರು. 25ನೇ ವರ್ಷದ ಅಂದ್ರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ಆ 2 ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ. ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಆಗಸ್ಟ್ ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ. ತಮ್ಮ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ. ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ 2025 ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತ ಹೇಳಿ. ಅದನ್ನ ಬಿಟ್ಟು ವಿಶ್ವದ ಹೇಳಿದ ಎಲ್ಲ ಹೇಳಿದ್ರು. ಸದನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿಯವರೆಗೆ 23 ಕಂತನ್ನ ಕ್ಲಿಯರ್ ಮಾಡಿದ್ದೀವಿ. ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನು ಹಾಕಿದ್ದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ. ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ TV9 ರಿಯಾಲಿಟಿ ಚೆಕ್ ನಡೆಸಿತ್ತು. ಇದೀಗ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಮುಂದಿನ ವಾರ 24ನೇ ಕಂತಿನ ಹಣ ರಿಲೀಸ್ ಆಗಲಿದೆ. ಸ್ವತಃ ಸಚಿವೆ ಹೆಬ್ಬಾಳ್ಕರ್ ಮಾತನಾಡಿ ಶನಿವಾರದ ಒಳಗೆ ದುಡ್ಡು ಹಾಕ್ತೀನಿ ಅಂತಂದ್ರು. ಈಗಾಗಲೇ 24ನೇ ಕಂತು. ನಾನು ಯಾವಾಗಿದ್ರೂ ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ, ತಿಂಗಳ ಹೆಸರನ್ನು ಜಾಸ್ತಿ ಹೇಳೋದಿಲ್ಲ. ಸೊ 24ನೇ ಕಂತನ್ನು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಹಣ ಹಾಕೋದು ಯಾಕೆ ತಡವಾಯಿತು ಅನ್ನೋದಕ್ಕೂ ಸಚಿವೆ ಉತ್ತರಿಸಿದ್ದಾರೆ. ಈಗಾಗಲೇ ಇಲಾಖೆ ನಮ್ಮ CS ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು 2 ಬಾರಿ ಮಾಡಿದೆ. ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ, ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಿಲ್ಲ ಇಮಿಡಿಯೇಟಾಗಿ. ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ. ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ. ಸೊ ಹೀಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ. 1 ತಿಂಗಳು ಹೋಯಿತು, ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಅದನ್ನು ರಿಕವರ್ ಮಾಡಬೇಕನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ. CS ಅವರು ಈಗಾಗಲೇ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ, ಆ ಬ್ಯಾಂಕ್ಗಳಿಗೆ, ಮತ್ತು ಲೆಟರನ್ನು ಕೂಡ ಬರೆದಿದ್ದಾರೆ. ಗೃಹಲಕ್ಷ್ಮಿಯರ 5,000 ಕೋಟಿ ಎಲ್ಲಿ ಹೋಯಿತು? ಸುಳ್ಳು ಹೇಳಿದವರಿಗೆ ಕ್ರಮ ಏನಾಯ್ತು ಅಂತ ಕೇಂದ್ರ ಸಚಿವ ಜೋಶಿ ಪ್ರಶ್ನಿಸಿದ್ರು. 5,000 ಕೋಟಿ ರೂಪಾಯಿ ಏನಾಗಿದೆ ಅಂತ ಹೇಳಿಲ್ಲ. 5,000 ಕೋಟಿ ನಾವು ತಿಂದೀವಂತೂ ಹೇಳಿಲ್ಲ, ನಾವು ತಿಂದಿಲ್ಲ ಅಂತೂ ಹೇಳಿಲ್ಲ, ಫೈನಾನ್ಸಿಂದ ಬಿಡುಗಡೆ ಆಗಿದೆ, ಯಾವುದಕ್ಕೂ ಸ್ಪಷ್ಟತೆ ಇಲ್ಲ. 5,000 ಕೋಟಿ ರೂಪಾಯಿ ಬಗ್ಗೆ ಪ್ರಶ್ನೆ ಅದ ಅಂತ ತಿಳ್ಕೊಂಡು ನಿಮ್ಮ ಮೀಟಿಂಗಿನ ಹೇಳ್ಯಾರ. ಮುಖ್ಯಮಂತ್ರಿಗಳು ಇಟ್ಟು ಬೇಜವಾಬ್ದಾರಿತವಾಗಿ ವಿಧಾನಸಭೆಯಲ್ಲಿ ಸುಳ್ಳು ಹೇಳಿದವ್ರ ಮೇಲೆ ಕ್ರಮ ಏನು ಕೈಗೊಂಡ್ರು? ಏನೂ ಕೈಗೊಳ್ಳಿಲ್ಲ. ಅಂದರೆ ಏನು ಬೇಕಾದ್ ಮಾಡಿ ಹೇಳಿದ್ರು ನಡೀತದೆ. ಅದು ಬಡದಾಡಿಯಾಗಿ ಪೇಪರ್ ಕೊಟ್ಟು ಎಲ್ಲ ಆಗಿ 2 ಧರಣಿ ಆದ್ಮೇಲೆ ಕ್ಷಮಾ ಕೇಳ್ಯಾರ. ಹೈಟ್ ಆಫ್ ಇರ್ರೆಸ್ಪಾನ್ಸಿಬಿಲಿಟಿ. ನಾನೇ ರಾಣಿ ಚೆನ್ನಮ್ಮನ ಅವತಾರ ಅಂತ ಹೇಳಿಕೊಳ್ತಾರೆ ಅಂತ ಶಾಸಕ ಜನಾರ್ದನ ರೆಡ್ಡಿ ವಾಗ್ದಾಳಿ ನಡೆಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಯಂ ಘೋಷಿತರಾಗಿ ಅವರೇ ನಾನು ರಾಣಿ ಚೆನ್ನಮ್ಮ ಅಂತಾನು ಹೇಳ್ತಿರ್ತಾರೆ. ಮತ್ತೆ ಮಹಿಳಾ ಕಾರ್ಡು ಪ್ಲೇ ಮಾಡ್ತಾರೆ ಅಂತಂದ್ರೆ ಅವ್ರದ್ದು ನಿಸ್ಸಹಾಯಕತೆ ಅಷ್ಟೇ. ಒಬ್ಬ ಸಚಿವೆಯಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿನ ಕೊಡೋದಕ್ಕೆ ಅವ್ರ ಕೈಲಾಗದೇನೆ ಇವತ್ತು ಮಹಿಳಾ ಕಾರ್ಡು ಪ್ಲೇ ಮಾಡೋದಕ್ಕೆ ಹೋಗ್ತಾರೆ ಅಂತಂದರೆ ಕೆಲವೊಂದ್ಸಲ ನಾನೇ ಕಿತ್ತೂರು ರಾಣಿ ಚೆನ್ನಮ್ಮನ ನಂತರ ಅವತಾರ ಅಂತೇಳಿ ಹೇಳ್ಕೊಳ್ಳೋಂಥ ದೊಡ್ಡ ಮಾತನ್ನು ಹೇಳ್ತಾರೆ. 24ನೇ ಕಂತಿನ ಹಣ ಹಾಕ್ತೀವಿ ಅಂತ ಸಚಿವೆ ಹೇಳಿದ್ದಾರೆ. ಆದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಹಾಕ್ತಾರಾ? 24ನೇ ಕಂತಿನಲ್ಲೇ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬರುತ್ತಾ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ. ಈ ಬಗ್ಗೆ ಸಚಿವೆ ಹೆಬ್ಬಾಳ್ಕರ್ ಅವರೇ ಉತ್ತರ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.